ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 8ನೇ ಅಧ್ಯಾಯ 10ನೆಯ ಶ್ಲೋಕ. ಪ್ರಯಾಣಕಾಲೇ ಮನಸಾಚಲೇನ ಭಕ್ತ್ಯಾ ಯುಕ್ತೋ ಯೋಗ ಬಲೇನ ಚೈವ ಭ್ರುವೋರ್ಮಧ್ಯೆ ಪ್ರಾಣಮಾವ್ಯಸ್ಯ ಸಮ್ಯಕ್ ಸತಂ ಪರಂ ಪುರುಷಮುಪೈತಿ ದಿವ್ಯಂ. ಸಾಧಕನಾಗಿರ್ತಕ್ಕಂಥ ಪುರುಷನು, ಭಕ್ತಿಯುಕ್ತನಾದವನು, ಶ್ರದ್ಧೆಯುಕ್ತನಾದವನು, ನಿಷ್ಠೆಯಿಂದ ಕೂಡಿಕೊಂಡಿದ್ದವನು ಅಂತ್ಯಕಾಲದಲ್ಲಿ ತನ್ನ ಪ್ರಾಣವಾಯುವನ್ನು ಹುಬ್ಬುಗಳ ಮಧ್ಯದಲ್ಲಿ ಇರಿಸಿಕೊಂಡು ಯೋಗ ಬಲದಿಂದ ವಿಚಲಿತನಾಗದೆ ಏಕಮನಸ್ಸಿನಿಂದ ಪರಮಪುರುಷನನ್ನು ಸ್ಮರಣೆ ಮಾಡುತ್ತಾ ಅವನನ್ನೇ ನಿಶ್ಚಯವಾಗಿಯೂ ಹೊಂದುತ್ತಾನೆ. ಅರ್ಜುನ, ಈ ರೀತಿ ಸಾಧನೆಯನ್ನು ಮಾಡು. ಇದು ಅತ್ಯಂತ ಉಪಯುಕ್ತವಾಗಿರುವಂಥದ್ದು. ಈ ವಿಷಯವು ಬಹಳ ಜನರಿಗೆ ಬರಬೇಕಾದರೆ ಅವರು ಅಷ್ಟು ಸುಲಭವಾಗಿ ಇದನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಇದನ್ನು ಬಹಳ ಅಭ್ಯಾಸದ ಬಲದಿಂದ ಮಾಡಬೇಕಾಗುತ್ತದೆ. ಪ್ರಯಾಣ ಕಾಲ ಅನ್ನುವಂಥದ್ದು ಅತ್ಯಂತ ಹಬ್ಬದ ಸಂಭ್ರಮವಾಗಿರುವಂಥದ್ದು ಜೀವನಿಗೆ. ಅವನನ್ನು ಅಧೋಗತಿಗಾಗಲಿ ಉನ್ನತಿಗಾಗಲಿ ಕರೆದುಕೊಂಡು ಹೋಗ್ತಕ್ಕಂಥದ್ದು ಪ್ರಯಾಣ ಕಾಲ ಅಂತಂದರೆ ಮರಣಕಾಲ. ಈ ಕಾಲದಲ್ಲಿ ಆತನು ಎಷ್ಟು ಜಾಗ್ರವಾಗಿರ್ತಾನೋ ಅಷ್ಟು ಆತನಿಗೆ ಶುಭವಾಗಿರುತ್ತದೆ. ಹಾಗಾಗಿ ಪ್ರಯಾಣ ಕಾಲ ಅನ್ನುವಂಥದ್ದು ಬಹಳ ಮಹತ್ತರವಾಗಿರ್ತಕ್ಕಂಥ ಮುಹೂರ್ತ. ಈ ಸಮಯದಲ್ಲಿ ಈತನು ಹೊರಡಬೇಕಾದಾಗ, ಪ್ರಾಣ ಬಿಡಬೇಕಾದಾಗ ಮನಸ್ಸನ್ನು ಅಚಲಗೊಳಿಸದಲೇ ನಿಶ್ಚಲಗೊಳಿಸಿಕೊಂಡು ಚಂಚಲಗೊಳಿಸದೆ ನಿಶ್ಚಲಗೊಳಿಸಿಕೊಂಡು ನಿರ್ಮಲ ಮಾಡಿಕೊಂಡು ಈತನು ಏನು ಮಾಡಬೇಕು ಅಂತ ಹೇಳ್ತಾ ಇದೆ ಇಲ್ಲಿ. ತನ್ನ ಶರೀರ ತುಂಬ ಸಂಚಾರ ಮಾಡ್ತಕ್ಕಂಥ ಪ್ರಾಣ, 5 ಪ್ರಾಣಗಳು, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅನ್ನತಕ್ಕಂಥ ಈ 5 ಪ್ರಾಣಗಳನ್ನು ಏಕತ್ರ ನಿಲ್ಲಿಸುವಂಥ ಕೆಲಸವನ್ನು ಮಾಡಬೇಕು. ಒಂದು ಕಡೆಗೆ ನಿಲ್ಲಿಸಬೇಕು ಅಂತ. ಈ ಒಂದು ಪ್ರಾಣವೇ 5 ವಿಧವಾಗಿ ಶರೀರದಲ್ಲಿದ್ದುಕೊಂಡು ಕೆಲಸವನ್ನು ಮಾಡ್ತಾ ಇದೆ. 5 ರೀತಿಯಾಗಿರತಕ್ಕಂಥ ಈ ಪ್ರಾಣವನ್ನು ಒಂದು ರೀತಿಯಲ್ಲಿ ನಿಲ್ಲಿಸಿ, ಒಂದು ಜಾಗೆಯಲ್ಲಿ ನಿಲ್ಲಿಸಿ ಆ ಪ್ರಾಣವನ್ನು ತಡೆಯಬೇಕು. ಎಲ್ಲಿ ನಿಲ್ಲಿಸಬೇಕು ಅನ್ನೋದನ್ನು ಹೇಳಿತು. ಭ್ರುವೋರ್ ಮಧ್ಯೆ ಪ್ರಾಣಂ ಆವೇಶ್ಯ ಅಂತ. ಭ್ರುವೋರ್ ಮಧ್ಯೆ ಅಂತಂದರೆ 2 ಹುಬ್ಬುಗಳ ಮಧ್ಯದಲ್ಲಿ ಪ್ರಾಣವಾಯುವನ್ನು ನಿಲ್ಲಿಸಬೇಕು ಅಂತ ಅರ್ಥ. ಇದಕ್ಕೆ ಭ್ರುವು ಅಂತ ಕರೀತಾರೆ. 2 ಹುಬ್ಬುಗಳ ಮಧ್ಯದಲ್ಲಿರ್ತಕ್ಕಂಥ ಅದು ಉತ್ತಮವಾಗಿರ್ತಕ್ಕಂಥ ಆಜ್ಞಾಚಕ್ರ ಅಂತಲೂ ಕೂಡ ಹೇಳಿಸಿಕೊಳ್ಳುತ್ತದೆ. ಸಪ್ತಚಕ್ರಗಳ ವಿವರಣೆ ಮಾಡುವಲ್ಲಿ ಆಜ್ಞಾಚಕ್ರಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡಲಾಗಿದೆ. ಯಾರು ಭ್ರುವೋರ್ ಮಧ್ಯೆ ಪ್ರಾಣಂ ಆವೇಶ್ಯ, ಯಾರು ಈ ಭ್ರೂಗಳ 2 ಕಣ್ಣಿನ ಹುಬ್ಬುಗಳ ಮಧ್ಯದಲ್ಲಿ ಶರೀರ ತುಂಬ ಮತ್ತು ಒಳಗೂ ಹೊರಗೂ ಸಂಚಾರ ಮಾಡತಕ್ಕಂಥ ಈ ವಾಯುವನ್ನು ನಿಲ್ಲಿಸುವ ಪ್ರಯತ್ನವನ್ನು ಮಾಡ್ತಾರೋ, ಈ ನಿಲ್ಲಿಸುವ ಪ್ರಯತ್ನವನ್ನು ಮಾಡಿ ಪ್ರಾಣವನ್ನು ತ್ಯಾಗ ಮಾಡ್ತಾರೋ ಅವರು ನಿಶ್ಚಯವಾಗಿಯೂ ಕೂಡ ನನ್ನನ್ನೇ ಹೊಂದುತ್ತಾರೆ ಎಂದು ಅರ್ಥ. ಕಾರಣ ಏನಂತಂದರೆ, ಯಾರಿಗೂ ಕೂಡ ಈ ಯೋಗ ಬಲ ಅನ್ನುವಂಥದ್ದು ದುಃಖವನ್ನಾಗಲಿ ನಷ್ಟವನ್ನಾಗಲಿ ಮಾಡುವಂಥದ್ದಲ್ಲ. ಇದನ್ನು ಯೋಗ ಬಲ ಎಂದು ಕರೆಯುತ್ತಾರೆ. ಈ ಯೋಗ ಬಲದಿಂದ ಆತನು ಆತ್ಮಸಿದ್ಧಿಯನ್ನು, ಮುಕ್ತಿಯನ್ನು ಹೊಂದುವುದು ಸುಲಭ ಅಂತ ಇಲ್ಲಿ ಹೇಳಲಾಗಿದೆ. ಹಾಗಾಗಿ ಯೋಗ ಬಲ ಅನ್ನುವಂಥದ್ದು ಬಹಳ ಜನರಿಗೆ ಅಸಾಧ್ಯವಾಗಿರತಕ್ಕಂಥದ್ದು. ಬಹಳ ಜನರು ಇದನ್ನು ಬಹಳ ವರ್ಷಗಳಿಂದಲೂ ಮತ್ತು ಜನ್ಮಾಂತರಗಳಿಂದಲೂ ಇದನ್ನು ಅಭ್ಯಾಸ ಮಾಡಬೇಕಾಗುತ್ತದೆ. ಯಾರು ಈ ರೀತಿಯಾಗಿರ್ತಕ್ಕಂಥ ಅಭ್ಯಾಸವನ್ನು ನಿತ್ಯ ನಿರಂತರವಾಗಿ ಮಾಡ್ತಾ ಇರ್ತಾರೋ ಅವರಿಗೆ ಈ ಪ್ರಾಣವಾಯು ಅನ್ನುವಂಥದ್ದು ಸಿದ್ಧಿಯಾಗುತ್ತದೆ. ಯಾರಿಗೆ ಪ್ರಾಣವಾಯು ಸಿದ್ಧಿಯಾಗುತ್ತದೆಯೋ, ಪ್ರಾಣವಾಯು ಸಿದ್ಧಿಯಾಗಿರ್ತಕ್ಕಂಥವರು ತಮ್ಮ ಪ್ರಾಣವನ್ನು ಎಲ್ಲಿ ಬೇಕಲ್ಲಿ ಸಂಚಾರ ಮಾಡೋದನ್ನು ನಿಲ್ಲಿಸುವುದಕ್ಕೆ ಸಾಧ್ಯವಿದೆ. ಈ ರೀತಿ ಪ್ರಾಣವಾಯುವನ್ನು ನಿಲ್ಲಿಸುವಂಥ ಅಭ್ಯಾಸ ಮಾಡಿದವರು ಖಂಡಿತವಾಗಿಯೂ ಕೂಡ ಭಗವಂತನನ್ನೇ ಸೇರುತ್ತಾರೆ ಅನ್ನುವಂಥ ಅಭಿಪ್ರಾಯ. ಯಾರು ಯಾವ ಭಗವಂತನನ್ನು ಸೇರ್ತಾರೆ ಅಂತಂದರೆ ಪರಮಪುರುಷಂ ದಿವ್ಯಂ ಉಪೈತಿ. ಯಾವ
ಜಗದಾದಿದೇವನಾಗಿರ್ತಕ್ಕಂಥ ಜಗತ್ಕರ್ತೃವಾಗಿರ್ತಕ್ಕಂಥ ಆತ್ಮಸ್ವರೂಪವಾಗಿರ್ತಕ್ಕಂಥ ಬ್ರಹ್ಮಸ್ವರೂಪವಾಗಿರ್ತಕ್ಕಂಥ ಯಾವ ಪರಮಾತ್ಮನಿದ್ದಾನೋ ಆ ಪರಮಾತ್ಮನನ್ನು ಇವರು ಹೊಂದುತ್ತಾರೆ. ಪರಂ ಪುರುಷಂ ಉಪೈತಿ, ಪರಮ ಶ್ರೇಷ್ಠವಾಗಿರ್ತಕ್ಕಂಥ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಆ ಪರಮ ಪುರುಷನನ್ನೇ ಇವರು ಹೊಂದುತ್ತಾರೆ. ಆತನು ದಿವ್ಯ ರೂಪವಾಗಿದ್ದಾನೆ, ಪ್ರಕಾಶ ರೂಪವಾಗಿದ್ದಾನೆ ಮತ್ತು ಬೃಹದ್ ರೂಪವಾಗಿದ್ದಾನೆ, ವ್ಯಾಪಕವಾಗಿದ್ದಾನೆ, ಸರ್ವಭೂತಗಳಲ್ಲಿಯೂ ಕೂಡ ತುಂಬಿಕೊಂಡಿರುವವನಾಗಿದ್ದಾನೆ. ಅವನನ್ನು ಈ ಜೀವಾತ್ಮನು, ಈ ಶರೀರದಲ್ಲಿರುವ ಆತ್ಮವು ಆ ಪರಮಭೂತವಾಗಿರ್ತಕ್ಕಂಥ ಪರಮಾತ್ಮನನ್ನು ಸೇರಿ ಮುಕ್ತವಾಗುತ್ತದೆ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳಲಾಗಿದೆ. ಹರಿ ಓಂ ತತ್ಸತ್.